ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕದರೆಹಳ್ಳಿ ಗ್ರಾಮದಲ್ಲಿ ಶ್ರೀರಾಮ ಚಕ್ಕೆ ಭಜನೆ ಸಾಂಸ್ಕೃತಿಕ ಮೆರುಗು. ಪಾವಗಡ ತಾಲೂಕಿನ ವದನಕಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕದರೆಹಳ್ಳಿ ಗ್ರಾಮದಲ್ಲಿ ತಿಮ್ಮಪ್ಪ ಸ್ವಾಮಿಯ ಜಲದಿ ಹಬ್ಬದ ಪ್ರಯುಕ್ತ ಶ್ರೀರಾಮ ಚಕ್ಕೆ ಭಜನೆ ಸಾಂಸ್ಕೃತಿಕ ವೈಭವಕ್ಕೆ ಸಾಕ್ಷಿಯಾಯಿತು. ಗ್ರಾಮೀಣ ಸಂಸ್ಕೃತಿ ಮತ್ತು ಪರಂಪರೆಯ ಸೊಗಡನ್ನು ಜೀವಂತವಾಗಿ ಪ್ರದರ್ಶಿಸಿದ ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಹಳ್ಳಿ ಜನ ಅಪಾರ ಉತ್ಸಾಹದಿಂದ ಭಾಗವಹಿಸಿದ್ದರು. ಕಾರ್ಯಕ್ರಮದ ಹೃದಯ ಭಾಗವಾಗಿದ್ದ ಮಕ್ಕಳ ಚಕ್ಕೆ ಭಜನೆ ಪ್ರದರ್ಶನ ಎಲ್ಲರ ಮನಸೂರೆಗೊಂಡಿತು. ಬುಡ್ಡರೆಡ್ಡಿಹಳ್ಳಿಯ ಮಾಸ್ಟರ್ ಚಂದ್ರಶೇಖರ್ ರವರು ಮಕ್ಕಳಿಗೆ ಶ್ರದ್ಧಾಪೂರ್ವಕವಾಗಿ ತರಬೇತಿ ನೀಡಿ ಚಕ್ಕೆ ಭಜನೆ ಕಲೆಯನ್ನು ಕರಗತ ಮಾಡಿಸಿದ್ದರು. ಅವರ ಮಾರ್ಗದರ್ಶನದಲ್ಲಿ ಮಕ್ಕಳು ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಭಕ್ತಿ ಮತ್ತು ಶಿಸ್ತಿನ ಸಂಗಮವಾಗಿ ಮನಮೋಹಕ ಪ್ರದರ್ಶನ ನೀಡಿದರು. ಪುರ ಮತ್ತು ಚನ್ನಸಾಗರದಹಟ್ಟಿ ಗ್ರಾಮದ ಕಲಾ ತಂಡದಿಂದ ಮಕ್ಕಳ ಕಲಾತ್ಮಕ ಅಭಿನಯವು ಅಪರೂಪದ ಸಾಂಸ್ಕೃತಿಕ ಸೊಬಗನ್ನು ಮೂಡಿಸಿ ಪೋಷಕರು ಮಾತ್ರವಲ್ಲದೆ ಉಪಸ್ಥಿತರಿದ್ದ ಸಾರ್ವಜನಿಕರ ಮನಸೂರೆಗೊಂಡಿತು. ಭಾನುವಾರ ರಾತ್ರಿ ನಡೆದ ಈ ಚಕ್ಕೆ ಭಜನೆ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ಅಪಾರ ಸಂಖ್ಯೆಯಲ್ಲಿ ಜನ ನೆರೆದಿದ್ದು ಗ್ರಾಮೀಣ ಕಲೆ ಮೇಲಿನ ಪ್ರೀತಿಯನ್ನು ಸ್ಪಷ್ಟಪಡಿಸಿತು. ಕಾರ್ಯಕ್ರಮ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವ ಜೀವಂತ ಸೇತುವೆಯಾಗಲಿ ಎಂದು ಅತಿಥಿಗಳು ಹಾಗೂ ಊರಿನ ಗ್ರಾಮಸ್ಥರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಶ್ರೀನಪ್ಪ ಕ್ಯಾಶಿಯರ್, ಅನಿಲ್ ಡೋಲು ಕೊತ್ತೂರು, ಆದಿ ಡೆಕೋರೇಷನ್ಸ್, ಕದಿರೆಹಳ್ಳಿ ಗ್ರಾಮಸ್ಥರು, ಸಿಕೆಪುರ ಮತ್ತು ಚನ್ನಸಾಗರದಹಟ್ಟಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಕಲ್ಪತರು ನ್ಯೂಸ್, ಪಾವಗಡ.